ಎಐ ತಂತ್ರಜ್ಞಾನ ನಮ್ಮ ಊಹೆಗೂ ಮೀರಿ ಬಹುತೇಕ ಕ್ಷೇತ್ರಗಳನ್ನು ಆವರಿಸಿಕೊಂಡಿದೆ. ಇದುವರೆಗೆ ನಮಗೆ ಮಾಹಿತಿಗಳನ್ನು ಮಾತ್ರ ನೀಡುತ್ತಿದ್ದವು. ಆದರೆ ಈಗ ಕೃತಕ ಬುದ್ಧಿಮತ್ತೆಯ ಯಂತ್ರಗಳು ಔಷಧಗಳನ್ನು ತಯಾರಿಸಬಲ್ಲ. ಇದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಈ ಸ್ಟೋರಿ ನೋಡಿ. ಮನುಷ್ಯನಿಗೆ ಸವಾಲುಡ್ಡುವ ರೀತಿ ಅಭಿವೃದ್ಧಿಪಡಿಸಲಾಗಿರುವ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದಿನದಿಂದ ದಿನಕ್ಕೆ ಬೆಳವಣಿಗೆ ಕಾಣ್ತಾನೆ ಇದೆ. ಬಹುತೇಕ ಎಲ್ಲಾ ಕ್ಷೇತ್ರಗಳನ್ನ ಇದು ಆವರಿಸಿಕೊಂಡು ಬಿಟ್ಟಿದೆ. ತನ್ನ ದೃಶ್ಯ ಗ್ರಹಿಕೆ, ಮಾತನ್ನು ಗುರುತಿಸುವುದು, ನಿರ್ಧಾರ ತೆಗೆದುಕೊಳ್ಳುವುದು, ಭಾಷಾಂತರ ಮುಂತಾದ ಕೆಲಸಗಳನ್ನ ಕ್ಷಣ ಮಾತ್ರದಲ್ಲಿ ಮಾಡುವ ಯಂತ್ರಗಳು ನಿಜಕ್ಕೂ ಮನುಷ್ಯನಿಗೆ ಸವಾಲೇ. ಔಷಧಗಳನ್ನ ತಯಾರಿಸುವ ಜನರೇಟಿವ್ ಎಐ, ಕೃತಕ ಬುದ್ಧಿಮತ್ತೆಯಲ್ಲಿ ನ್ಯಾರೋ, ಜನರಲ್, ಸೂಪರ್ ಎಐ ಎಂದು ಅನೇಕ ವಿಧಗಳಿವೆ. ಜನರೇಟಿವ್ ಎಐ ಕೂಡ ಒಂದು ವಿಧ. ಜನರೇಟಿವ್ ಎಐ ಅಂದ್ರೆ ಹಲವಾರು ವಿವಿಧ ಮಾಹಿತಿಯನ್ನ, ಅರ್ಥಾತ್ ಪಠ್ಯ, ಪ್ರತಿಮೆಗಳು, ಚಿತ್ರಣಗಳು, ಆಡಿಯೋಗಳು ಹಾಗೂ ಕೃತಕ ದತ್ತಾಂಶಗಳನ್ನ ಸಂಯೋಜಿಸಿ ಉತ್ಪಾದಿಸುವ ಒಂದು ತಂತ್ರಜ್ಞಾನ. ಇವು ನೀವು ಯಾವುದೇ ವಿಷಯವನ್ನ ನೀಡಿದ್ರೂ ಕ್ಷಣ ಮಾತ್ರದಲ್ಲಿ ನಿಮ್ಮ ಮುಂದೆ ಉತ್ತರವನ್ನ ಪ್ರಸ್ತುತಪಡಿಸಿಬಿಡುತ್ತವೆ. ಕೆಲವೇ ದಿನಗಳಲ್ಲಿ ಜನಪ್ರಿಯವಾಗಿರುವಂತಹ ಚಾಟ್ ಜಿಪಿಟಿ, ಚಾಟ್ ಬಾಟುಗಳೇ ಜನರೇಟಿವ್ ಎಐನ ಉತ್ತಮ ಉದಾಹರಣೆ. ನಾವು ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಕ್ರಿಯಾಶೀಲತೆಯನ್ನ ಉಪಯೋಗಿಸಿ ಮಾಡಬಹುದಾದ ಕೆಲಸಗಳಿಗೆ ಇವು ಬ್ರೇಕ್ ಹಾಕಿ ಬಿಡುತ್ತವೆ ಅನ್ನುವ ಆರೋಪವು ಇವುಗಳ ಮೇಲಿದೆ. ಇವು ಇದುವರೆಗೂ ನಮಗೆ ಮಾಹಿತಿಯನ್ನಷ್ಟೇ ನೀಡ್ತಾ ಇದ್ವು. ಆದ್ರೆ ಈಗ ಕೃತಕ ಬುದ್ಧಿಮತ್ತೆಯ ಯಂತ್ರಗಳು ಔಷಧಗಳನ್ನ ತಯಾರಿಸಬಲ್ಲವಂತೆ. ಹಾಗೆಂದು ಸ್ಟ್ಯಾನ್ಫೋರ್ಡ್ ಮೆಡಿಸಿನ್ ಮತ್ತು ಮೆಕ್ಮಾಸ್ಟರ್ ವಿಶ್ವವಿದ್ಯಾಲಯದ ಸಂಶೋಧಕರಾದ ಜೇಮ್ಸ್ ಜೌ ಮತ್ತು ತಂಡ ನೇಚರ್ ಮಷಿನ್ ಇಂಟೆಲಿಜೆನ್ಸ್ ಪತ್ರಿಕೆಯಲ್ಲಿ ವರದಿ ಮಾಡಿದ್ದಾರೆ. ಆಂಟಿಬಯೋಟಿಕ್ಗಳ ವಿರುದ್ಧ ಬೆಳೆಯುವ ಬ್ಯಾಕ್ಟೀರಿಯಾಗೆ ಔಷಧಿ. ಆಂಟಿಬಯೋಟಿಕ್ಗಳ ನಿರೋಧವೊಡ್ಡಿ ಬೆಳೆಯುವ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುವ ಔಷಧವೊಂದನ್ನ ಎಐ ತಯಾರಿಸಿದೆಯಂತೆ. ನಮಗೆ ಬ್ಯಾಕ್ಟೀರಿಯಾಗಳಿಂದ ಸೋಂಕು ತಗುಲಿದಾಗ ಅವನ್ನ ಕೊಲ್ಲುವುದಕ್ಕೆ ಅಥವಾ ಅವುಗಳ ಬೆಳವಣಿಗೆಯನ್ನ ಕುಂಠಿತಗೊಳಿಸುವುದಕ್ಕೆ ನೀಡುವ ಔಷಧಗಳೇ ಆಂಟಿಬಯೋಟಿಕ್ಗಳು. ಆದ್ರೆ ಇವುಗಳಿಗೂ ನಿರೋಧ ಒಡ್ಡಿ ನಮ್ಮ ದೇಹದೊಳಗೆ ತಮ್ಮ ಸಂತತಿಯನ್ನ ಮುಂದುವರಿಸಬಲ್ಲ ಬ್ಯಾಕ್ಟೀರಿಯಾಗಳು ಇವೆ. ಅಂತ ಬ್ಯಾಕ್ಟೀರಿಯಾಗಳಿದ್ದಾಗ ನಮಗೆ ನೀಡುವ ಔಷಧವೆಲ್ಲವೂ ವ್ಯರ್ಥ. ಜೊತೆಗೆ ಅನವಶ್ಯಕವಾದ ರಾಸಾಯನಿಕಗಳನ್ನ ನಾವು ಸೇವಿಸಬೇಕಾಗತ್ತೆ. ಕಾಯಿಲೆಯು ಗುಣವಾಗುವುದಿಲ್ಲ. ಇದರಿಂದಾಗಿ ಜಗತ್ತಿನಲ್ಲಿ ಸುಮಾರು 50 ಲಕ್ಷ ಜನ ಸಾಯ್ತಾ ಇದ್ದಾರಂತೆ. ಹಾಗಾಗಿ ಇದನ್ನ ಬಗೆಹರಿಸುವ ಹೊಸ ಮಾರ್ಗಗಳ ಅವಶ್ಯಕತೆ ಇದೆ ಅಂತಾರೆ ವಿಜ್ಞಾನಿಗಳು. 6 ಹೊಸ ಔಷಧಗಳ ತಯಾರಿ. ಅದಕ್ಕಾಗಿ ಸ್ಟ್ಯಾನ್ಫೋರ್ಡ್ ಮೆಡಿಸಿನ್ ಮತ್ತು ಮೆಕ್ಮಾಸ್ಟರ್ ವಿಶ್ವವಿದ್ಯಾಲಯದ ಸಂಶೋಧಕರು ಜನರೇಟಿವ್ ಎಐ ತಂತ್ರಜ್ಞಾನವನ್ನ ಬಳಸಿಕೊಂಡಿದ್ದಾರೆ. ಇವರು ಸಿಂಥೆಮೋಲ್ ಎನ್ನುವ ಔಷಧವನ್ನ ತಯಾರಿಸುವ ಯಂತ್ರವೊಂದನ್ನ ರೂಪಿಸಿದ್ದಾರಂತೆ. ಇದು ಆಂಟಿಬಯೋಟಿಕ್ಗಳಿಗೆ ನಿರೋಧ ಒಡ್ಡಿ ಸೋಂಕಿತರನ್ನ ಕೊಲ್ತಾ ಇದ್ದ ಅಸಿನೇಟೋಬ್ಯಾಕ್ಟರ್ ಬೌಮನ್ನಿ ಎನ್ನುವ ಮಾರಕ ಬ್ಯಾಕ್ಟೀರಿಯಾವನ್ನ ಹತ್ತಿಕ್ಕೋದಕ್ಕೆ ಸುಮಾರು 6 ಹೊಸ ಔಷಧಗಳನ್ನ ತಯಾರಿಸಿದೆಯಂತೆ. ಹೊಸ ಔಷಧಗಳನ್ನ ತಯಾರಿಸಬಹುದಾದಂತಹ ಲಕ್ಷಾಂತರ ರಾಸಾಯನಿಕ ಅಣುಗಳು ಲಭ್ಯವಿದ್ರೂ ಇದುವರೆಗೂ ಅವೆಲ್ಲವನ್ನ ಬಳಸಿ ಪರೀಕ್ಷಿಸಲಾಗಿರಲಿಲ್ಲ. ಅವೆಲ್ಲವೂ ಬಹಳಷ್ಟು ಸಮಯ ಹಾಗೂ ಶ್ರಮವನ್ನ ತೆಗೆದುಕೊಳ್ಳಬಹುದು. ಆದ್ದರಿಂದ ತುರ್ತಾಗಿ ಬೇಕಾಗಿದ್ದ ನಿಸರ್ಗದಲ್ಲಿ ನಮಗೆ ಕಾಣಿಸಿರದ ಹೊಸದಾದ ಔಷಧಕ್ಕಾಗಿ ನಾವು ಎಐ ಅನ್ನ ಬಳಸಿಕೊಂಡಿದ್ದೇವೆ ಅಂತಾರೆ ಜೇಮ್ಸ್. ಜನರೇಟಿವ್ ಎಐ ಬರುವ ಮೊದಲೇ ಸಂಶೋಧಕರು ಅದೇ ರೀತಿಯ ಕೃತಕ ಬುದ್ಧಿಮತ್ತೆಯನ್ನ ಬಳಸಿಕೊಂಡು ಆಂಟಿಬಯೋಟಿಕ್ಗಳನ್ನ ತಯಾರಿಸುವುದಕ್ಕೆ ಪ್ರಯತ್ನಿಸಿದ್ದರಂತೆ. ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳಿರುವ ಸುಮಾರು 1060 ರಾಸಾಯನಿಕ ಸಂಯುಕ್ತಗಳನ್ನ ಇದರಿಂದ ಅಂದಾಜಿಸಲಾಗಿದೆಯಂತೆ. ಉತ್ತಮ ಔಷಧವನ್ನ ರೂಪಿಸುವುದಕ್ಕೆ ಇನ್ನು ಎಷ್ಟು ಸಂಯುಕ್ತಗಳನ್ನ ಸಂಶೋಧಕರು ಪರೀಕ್ಷಿಸುವುದು ಬಾಕಿ ಇದೆ ಹಾಗೂ ಅದಕ್ಕೆ ಎಷ್ಟು ಸಮಯ ಬೇಕಾಗಬಹುದು ಊಹಿಸಿ ನೋಡಿ. ಆದ್ದರಿಂದ ಜನರೇಟಿವ್ ಎಐನ ಕಲ್ಪಿಸಿಕೊಳ್ಳುವ ಪ್ರವೃತ್ತಿ ಔಷಧ ಪತ್ತೆಗೆ ಒಂದು ವರಪ್ರಸಾದವಾಗಬಹುದು ಅಂತ ಈ ತಂತ್ರಜ್ಞಾನವನ್ನ ಸಂಶೋಧಕರು ಆಯ್ಕೆ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಮನುಷ್ಯರು ಔಷಧಗಳ ವಿಷಯದಲ್ಲಿ ಇದುವರೆಗೂ ಕಂಡಿರದ ಹೊಸ ಸಾಧ್ಯತೆಯನ್ನ ಎಐ ತಂತ್ರಜ್ಞಾನ ತೆರೆದಿಟ್ಟಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53,
ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.